ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲ ವ್ಲಾಗ್. ಸ್ವಲ್ಪ ನರ್ವಸ್ ಇದೆ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಿನಿ. ನಾನು ಸಾಮಾನ್ಯ ನಿಮ್ಮಂತೆ ಒಬ್ಳು ನಾರ್ಮಲ್ ಕಾಮನ್ ಹ್ಯೂಮನ್ ಬೀಯಿಂಗ್. ಸಾಮಾನ್ಯ ಜೀವನ ಆದರೆ ರಿಯಲ್ ಆಗಿ ಬದುಕ್ತಾ ಇರೋ ನಿಮ್ಮಲ್ಲೇ ಒಬ್ಳು. ಈ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಕ್ ಶೋ ಡ್ರಾಮಾ ಇದೆ. ನನಗೆ ಅದಕ್ಕಿಂತ ಸಿಂಪಲ್ ಹಾನೆಸ್ಟ್ ಲೈಫ್ ಶೋ ಮಾಡಬೇಕು ಅನಿಸ್ತು. ಇಲ್ಲಿ ನಾನು ನನ್ನ ಡೈಲಿ ಲೈಫು, ನನ್ನ ಥಾಟ್ಸು, ನಗು, ಮಿಸ್ಟೇಕ್ಸು, ಟ್ರೂತ್ ಎಲ್ಲದನ್ನು ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಲಾಗ್ ಆಗಲ್ಲ ಅಂತ ಗೊತ್ತು, ಆದರೆ ರಿಯಲ್ ಲಾಗ್ ಆಗಿರುತ್ತೆ 100%. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಕಂಟಿನ್ಯೂ ಅಂತ ಬರೀರಿ, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ಇದು ನನ್ನ ಮೊದಲನೇ ಹೆಜ್ಜೆ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಥ್ಯಾಂಕ್ ಯು. ಸೊ ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದ್ಕೊಂಡ್ರಾ? ಸೊ ಲಾಲ್ ಬಾಗ್ ಫ್ಲವರ್ ಶೋ ನಡೀತಾ ಇದೆ. ಸೊ ಹಾಗಾಗಿ ನಾವು ರಿಪಬ್ಲಿಕ್ ಡೇ ಪ್ರಯುಕ್ತ ಹೋಗ್ತಾ ಇದ್ವಿ. ಸೊ ನಾವು ಜಾಲಹಳ್ಳಿಯಿಂದ ಮೆಟ್ರೋ ಹೋದ್ವಿ. ಸೊ ಅಲ್ಲಿ ಫುಲ್ಲು ರಶ್ ಅಂದರೆ ರಶ್ಶು, ಆಗೋ ಹೇಗೋ ಮಾಡಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ನಾನು ನನ್ನಿಬ್ಬರು ಫ್ರೆಂಡ್ಸ್ ಇದ್ರು, ನಾವೆಲ್ಲ ಬಂದ್ವಿ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದು 10 ವರ್ಷ ಆದರೂ ಇದುವರೆಗೂ ನಾನು ಫ್ಲವರ್ ಶೋ ನೋಡಿರಲಿಲ್ಲ. ಸೊ ಹಾಗಾಗಿ ಈ ಸಲ ನೋಡಲೇಬೇಕು ಅಂತ ಅಂದ್ಬಿಟ್ಟು ನಾವು 3 ಜನ ಪ್ಲಾನ್ಸ್ ಮಾಡಿ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ಸ್ ಮಾಡಿ ಬಂದಿದ್ದು. ಸೊ ನಾನು ಯಾವಾಗಲೂ ನ್ಯೂಸಲ್ಲಿ ಅಥವಾ ಪೇಪರಲ್ಲಿ, ಮೊಬೈಲ್ಸಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ಇನ್ನೂ ಸ್ಪೆಷಲ್ ಏನು ಅಂತ ಅಂದರೆ, ನಾನು ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವರಿಗೆ ತುಂಬ ದೊಡ್ಡ ಫ್ಯಾನ್. ಸೊ ನಾನು ಫಸ್ಟ್ ಟೈಮ್ ಹೋದಾಗಲೇ ನನಗೆ ಅವ್ರದ್ದು ಒಂದು ಥೀಮ್ ಸಿಕ್ತು ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿರೋಂಥ ಸಾಧನೆ, ಅವರು ಬರೆದಿರೋಂಥ ಪುಸ್ತಕಗಳು, ಮತ್ತು ಅವ್ರ ಪರಿಚಯ, ಅವ್ರ ಫ್ಯಾಮಿಲಿ, ಸೊ ಎಲ್ಲ ಅವ್ರ ಕುರಿತು ನೋಡಿದಂತಹ ಎಲ್ಲ ಕತೆಗಳು, ಚಿತ್ರಗಳು ನನಗೆ ತುಂಬ ಮನಸ್ಸು ಮುಟ್ದಂಗೆ ಆಯಿತು. ಸೊ ಫ್ಲವರ್ ಶೋ ಅಂದಂಗೆ ನಾವು ಯಾವಾಗಲೂ ನೋಡ್ತಾ ಇದ್ವಿ. ಸೊ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಂದರೆ ಮಲೆನಾಡು ಸೈಡ್ ಫ್ಲವರ್ಸ್, ಸೊ ಎಲ್ಲ ಥರ ಫ್ಲವರ್ಸ್ ಕೂಡ ಇದ್ವು. ಸೊ ಯಾವ್ದು ನೋಡೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ, ಬನ್ನಿ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗತ್ತೆ. ಸೊ ಅಲ್ಲಿ ಮೌಂಟೇನ್ ಫ್ರಂಟ್ ಒಂದು ಮನೆ ಇದೆ ನೋಡಿ. ಸೊ ನನಗೆ ಅದೊಂದು ತುಂಬ ಇಷ್ಟ ಆಯ್ತು ಥೀಮು. ಸೊ ಮತ್ತೆ ಮೌಂಟೇನ್ ಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಭಾವಚಿತ್ರ ಹಾಕಿದ್ರು. ಸೊ ಅದು ಸ್ವಲ್ಪ ಅಟ್ರಾಕ್ಟ್ ಆಯಿತು. ಸೊ ತುಂಬಾ ಡಿಸಿಪ್ಲಿನ್, ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪಾಪ ಪೊಲೀಸರಿಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾವು ಸ್ವಲ್ಪ ಹಿಂದಿನ ದಿನನೇ ಹೋಗಿರೋದ್ರಿಂದ ಸ್ವಲ್ಪ 100ಅಲ್ಲಿ 70% ರಶ್ ಇತ್ತು, ಕ್ರೌಡ್ ಇತ್ತು. ಬಟ್ ಹಾಗೂ ಹೇಗೋ ನೋಡ್ಕೊಂಡು ಬಂದ್ವಿ. ನಮಗೂ ನಡೆದು ಸುಸ್ತಾಗೋಯ್ತು. ಫೋಟೋಸ್ ತೊಗೊಂಡ್ವಿ, ಸ್ವಲ್ಪ ರೀಲ್ಸ್ ಅದು ಇದು ಮಾಡಿದ್ವಿ. ಸೊ ಹಾಗಾಗಿ ನೆಕ್ಸ್ಟ್ ಹಂಗೆ ಹೋಗ್ತಾ ಎಷ್ಟು 5 o'clock ಆಯಿತು. ನಾವು ಹೊರಟಿದ್ದು 12:30. ಬಟ್ ನೋಡ್ತಾ ನಮಗೆ ಟೈಮ್ ಆಗಿದೆ ಗೊತ್ತಾಗಿದೆ, ಹಸುವಾಗಿದ್ದರಿಂದ. ಸೊ ಹೋಗ್ತಾ ಇದ್ದು ಸ್ವಲ್ಪ ಜಾಸ್ತಿ ತಿನ್ಕೊಂಡು ಹೋದ್ವಿ. ಸೊ ಇದು ನನ್ನ ಫಸ್ಟ್ ಲಾಗ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಹೊಟ್ಟೆ ಹಾಕೊಳ್ಳಿ, ಕ್ಷಮಿಸಿ ಎಲ್ಲರೂ ಮಿಸ್ಟೇಕ್ಸ್ ಆಗಿದ್ರೆ. ಸೊ ಹೀಗೆ ನನ್ನನ್ನು ಫಾಲೋ ಮಾಡ್ತಾ ಹೀಗೆ ಬರೋ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ಸೊ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ನನ್ನ ಮುಂದಿನ ವಿಡಿಯೋಗಳಿಗೆ ದಯವಿಟ್ಟು ವೆಯ್ಟ್ ಮಾಡಿ, ಸದ್ಯದಲ್ಲೇ ಹಾಕ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.